ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ಸ್ವಾಗತ. ಇಂದು ನಾವು ಎಐ ಬಂದರೆ ಯುವಕರ ಗತಿಯೇನು ಅನ್ನೋ ಭಯದ ನಿವಾರಣೆ ಬಗ್ಗೆ ಅನ್ನೋ ವಿಷಯದ ಬಗ್ಗೆ. ಸ್ನೇಹಿತರೆ, ಇವತ್ತು ಎಲ್ಲೆಡೆ ಒಂದು ಭೂತದ ಚರ್ಚೆ ನಡೀತಿದೆ. ಅದೇ ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ರೋಬೋಟ್ಗಳು ಬರ್ತವೆ, ಮನುಷ್ಯರನ್ನ ಕೆಲಸದಿಂದ ಕಿತ್ತಾಕ್ತವೆ, ನಮಗೆ ಅನ್ನವಿಲ್ಲದಂತೆ ಮಾಡ್ತವೆ ಅನ್ನೋ ಭಯ ಸಾಮಾನ್ಯ ಜನರನ್ನ ಕಾಡ್ತಿದೆ. ಆದರೆ ಇತಿಹಾಸದ ಒಂದು ಪುಟವನ್ನ ತಿರುವಿ ಹಾಕಿದ್ರೆ ಈ ಭಯ ಎಷ್ಟು ಅನಗತ್ಯ ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಎಐ ಬಗ್ಗೆ ಇರೋ ಸುಳ್ಳು ಸುದ್ದಿಗಳನ್ನ ಹೊಡೆದೋಡಿಸಿ ವಾಸ್ತವವನ್ನ ನಿಮ್ಮ ಮುಂದೆ ಇಡ್ತೀವಿ. ಟ್ರ್ಯಾಕ್ಟರ್ ಬಂದಾಗ. ಒಂದು ಕಾಲದಲ್ಲಿ ಟ್ರ್ಯಾಕ್ಟರ್ ಬಂದಾಗ ರೈತರೆಲ್ಲ ಹೆದರಿದ್ರು. ಎತ್ತುಗಳಿಗೆ ಕೆಲಸ ಇರಲ್ಲ, ನಮಗೆ ಬೆಳೆ ಸಿಗಲ್ಲ ಅಂದ್ರು. ಆದರೆ ಏನಾಯಿತು? ಟ್ರ್ಯಾಕ್ಟರ್ನಿಂದ ಕೃಷಿ ವೇಗವಾಯಿತು, ಹೆಚ್ಚು ಆಹಾರ ಉತ್ಪತ್ತಿಯಾಯಿತು ಅಲ್ಲವೇ? ಇಂದು ರೈತರು ನೆಮ್ಮದಿಯಿಂದ ಇಲ್ಲವೇ? ಕಂಪ್ಯೂಟರ್ ಕ್ರಾಂತಿ 1990. ಬ್ಯಾಂಕುಗಳಲ್ಲಿ ಕಂಪ್ಯೂಟರ್ ಬಂದಾಗ ಜನರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡಿದ್ರು. ಇನ್ನು ಮುಂದೆ ಕ್ಲರ್ಕುಗಳಿಗೆ ಕೆಲಸ ಇರಲ್ಲ ಅಂದುಕೊಂಡ್ರು. ಆದರೆ ಇವತ್ತು ನೋಡಿ, ಕಂಪ್ಯೂಟರ್ ಬಂದ ಮೇಲೆ ಲಕ್ಷಾಂತರ ಐಟಿ ಉದ್ಯೋಗಗಳು ಸೃಷ್ಟಿಯಾದವು. ಬ್ಯಾಂಕಿಂಗ್ ಕ್ಷೇತ್ರ ಹತ್ತಿರವಾಯಿತು. ಬಾಬಾ ಮಂತ್ರ. ತಂತ್ರಜ್ಞಾನ ಉದ್ಯೋಗಗಳನ್ನ ಕೊಲ್ಲುವುದಿಲ್ಲ, ಬದಲಾಗಿ ಅವುಗಳನ್ನ ಬದಲಾಯಿಸುತ್ತದೆ. ಎಐ ಅಂದ್ರೆ ಯಾವುದೋ ಒಂದು ಮಾಂತ್ರಿಕ ಶಕ್ತಿಯಲ್ಲ, ಅದೊಂದು ಅತ್ಯಂತ ವೇಗವಾಗಿ ಕೆಲಸ ಮಾಡುವ ಡಿಜಿಟಲ್ ಸಹಾಯಕ. ಒಬ್ಬ ಮನುಷ್ಯ 10 ಗಂಟೆ ಓದಿ ಮಾಡುವ ಕೆಲಸವನ್ನ ಇದು 10 ಸೆಕೆಂಡಿನಲ್ಲಿ ಮಾಡತ್ತೆ. ಅಂದ್ರೆ ಇದು ನಿಮ್ಮ ಕೆಲಸವನ್ನ ಕಿತ್ತುಕೊಳ್ಳಲ್ಲ, ನಿಮ್ಮ ಕೆಲಸದ ಹೊರೆಯನ್ನ ಕಡಿಮೆ ಮಾಡತ್ತೆ. ಎಐಗೆ ಭಾವನೆಗಳಿಲ್ಲ, ಅಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್. ಎಐಗೆ ಡೇಟಾ ಗೊತ್ತು, ಆದರೆ ದುಃಖ ಗೊತ್ತಿಲ್ಲ. ಒಬ್ಬ ಡಾಕ್ಟರ್ ರೋಗಿಯ ಕೈ ಹಿಡಿದು ಏನೂ ಆಗಲ್ಲಪ್ಪ ಅಂತ ಹೇಳೋ ಸಾಂತ್ವನವನ್ನ ಎಐ ಮಾಡಲಾರದು. ಮನುಷ್ಯ ಸಂಬಂಧಗಳು ಬೇಕಿರುವ ಯಾವುದೇ ಕೆಲಸವನ್ನ ಎಐ ಕಿತ್ತುಕೊಳ್ಳಲು ಸಾಧ್ಯವೇ ಇಲ್ಲ. ಸೃಜನಶೀಲತೆ ಮನುಷ್ಯನ ಸುತ್ತು, ಅಂದ್ರೆ ಕ್ರಿಯೇಟಿವಿಟಿ. ಎಐ ಹಳೆಯ ಡೇಟಾ ಬಳಸಿ ಚಿತ್ರ ಬಿಡಿಸುತ್ತದೆ ಅಥವಾ ಕವಿತೆ ಬರೆಯುತ್ತದೆ, ಆದರೆ ಒಬ್ಬ ಮನುಷ್ಯನಂತೆ ಹೊಸ ಕಲ್ಪನೆಯನ್ನ, ಅಂದ್ರೆ ಒರಿಜಿನಲ್ ಐಡಿಯಾವನ್ನ ಸೃಷ್ಟಿಸೋದು ಅದಕ್ಕೆ ಸಾಧ್ಯವಿಲ್ಲ. ಹೊಸತನ ಯಾವತ್ತೂ ಮನುಷ್ಯನಿಂದಲೇ ಬರಬೇಕು, ಯಂತ್ರದಿಂದಲ್ಲ. ಎಐ ಅನ್ನ ಓಡಿಸೋಕೆ ಮನುಷ್ಯನೇ ಬೇಕು. ಕಾರ್ ವೇಗವಾಗಿ ಓಡಬಹುದು, ಆದರೆ ಅದನ್ನ ಓಡಿಸೋಕೆ ಡ್ರೈವರ್ ಬೇಕು. ಹಾಗೆಯೇ ಎಐ ಅನ್ನೋದು ಒಂದು ಸೂಪರ್ ಫಾಸ್ಟ್ ಕಾರ್ ಇದ್ದಂತೆ, ಅದರ ಸ್ಟೀರಿಂಗ್ ಇರೋದು ನಿಮ್ಮ ಕೈಯಲ್ಲಿ, ಅಲ್ಲವೇ? ಹಾಗಾದ್ರೆ ಉದ್ಯೋಗ ಕಳೆದುಕೊಳ್ಳುವವರು ಯಾರು? ಇಲ್ಲಿ ನಾವು ಪ್ರಾಮಾಣಿಕವಾಗಿರಬೇಕು. ಯಾರಿಗೆ ಅಪಾಯ ಇದೆ ಗೊತ್ತಾ? ನಾನು ಹಳೆಯ ಕಾಲದವನು, ನಾನು ಏನೂ ಕಲಿಯಲ್ಲ ಅನ್ನೋರಿಗೆ ಮಾತ್ರ ಅಪಾಯ. ನೀವು ಕೆಲಸ ಮಾಡ್ತಿರೋ ಕ್ಷೇತ್ರದಲ್ಲಿ ಬರ್ತಿರೋ ಬದಲಾವಣೆಯನ್ನ ಗಮನಿಸದಿದ್ರೆ ಮಾತ್ರ ಕಷ್ಟ. ಸಲಹೆ: ನೀವು ಟೈಪ್ ರೈಟರ್ ಕಾಲದಲ್ಲೇ ಇದ್ರೆ ಕಂಪ್ಯೂಟರ್ ಯುಗದಲ್ಲಿ ಹಿಂದೆ ಬೀಳ್ತೀರಿ. ಹಾಗಾಗಿ ಎಐ ಅನ್ನ ಕಲಿಯಿರಿ, ಅದನ್ನ ಹಗುರವಾಗಿ ಬಳಸೋದನ್ನ ರೂಢಿಸಿಕೊಳ್ಳಿ. ಹೊಸ ಅವಕಾಶಗಳ ಮಹಾಪೂರ. ಎಐ ಬಂದ ಮೇಲೆ ಹೊಸ ತರಹದ ಕೆಲಸಗಳು ಸೃಷ್ಟಿಯಾಗ್ತಿವೆ. ಎಐ ಪ್ರಾಂಪ್ಟ್ ಇಂಜಿನಿಯರ್ಸ್. ಎಐಗೆ ಹೇಗೆ ಕೆಲಸ ಕೊಡಬೇಕು ಅಂತ ಗೊತ್ತಿರೋರು. ಡೇಟಾ ಅನಲಿಸ್ಟ್ಸ್. ಮಾಹಿತಿಯನ್ನ ಸರಿಯಾಗಿ ಅರ್ಥೈಸುವವರು. ಎಥಿಕ್ಸ್ ಆಫೀಸರ್ಸ್. ತಂತ್ರಜ್ಞಾನ ಸರಿಯಾದ ದಾರಿಯಲ್ಲಿ ಹೋಗ್ತಿದ್ಯಾ ಅಂತ ನೋಡೋರು. ಭಯ ಬೇಡ, ಭರವಸೆ ಇರಲಿ. ಗೆಳೆಯರೇ, ಜಗತ್ತು ಬದಲಾಗ್ತಿದೆ. ಬದಲಾವಣೆ ಯಾವಾಗಲೂ ಭಯ ತರುತ್ತೆ, ಆದರೆ ಆ ಬದಲಾವಣೆಯನ್ನ ಅಪ್ಪಿಕೊಂಡವನು ಮಾತ್ರ ಬೆಳೆಯುತ್ತಾನೆ. ಎಐ ಅನ್ನೋದು ನಮ್ಮ ಶತ್ರುವಲ್ಲ, ಅದು ನಮ್ಮ ಕೈಯಲ್ಲಿರುವ ಹೊಸ ಅಸ್ತ್ರ. ಇದನ್ನ ಬಳಸಿ ನಾವು ಇನ್ನೂ ಎತ್ತರಕ್ಕೆ ಬೆಳೆಯೋಣ. ನೆನಪಿಡಿ, ಕಂಪ್ಯೂಟರ್ ಬಂದಾಗ ಕಾಗದದ ಕೆಲಸ ಹೋಯ್ತು ಅಂದಿದ್ರು, ಆದರೆ ಇಂದು ಕಾಗದಕ್ಕಿಂತ ಹೆಚ್ಚು ಡಿಜಿಟಲ್ ಕೆಲಸಗಳಿವೆ. ಎಐ ಕೂಡ ಅಷ್ಟೇ. ಇದು ಹೊಸ ಯುಗದ ಆರಂಭವೇ ಹೊರತು ಅಂತ್ಯವಲ್ಲ. ವಿವಿಧ ಕ್ಷೇತ್ರಗಳಲ್ಲಿ ಎಐ. ಭಯ ವರ್ಸಸ್ ವಾಸ್ತವ. 1. ಶಿಕ್ಷಕರಿಗೆ ಭಯ. ಎಐ ಎಲ್ಲವನ್ನ ಕಲಿಸಿದ್ರೆ ಇನ್ನು ಶಿಕ್ಷಕರು ಯಾಕೆ ಬೇಕು? ವಾಸ್ತವ: ಎಐ ಶಿಕ್ಷಕರನ್ನ ರೀಪ್ಲೇಸ್ ಮಾಡಲ್ಲ,
ಬದಲಾಗಿ ಪ್ರತಿ ವಿದ್ಯಾರ್ಥಿಯ ವೇಗಕ್ಕೆ ತಕ್ಕಂತೆ ಪಾಠದ ನೋಟ್ಸ್ ತಯಾರು ಮಾಡಲು, ಪೇಪರ್ ವ್ಯಾಲ್ಯೂಯೇಷನ್ ಮಾಡಲು ಎಐ ಸಹಾಯ ಮಾಡುತ್ತೆ. ಇದರಿಂದ ಶಿಕ್ಷಕರು ವಿದ್ಯಾರ್ಥಿಗಳ ಶಿಸ್ತು, ಸಂಸ್ಕಾರ ಮತ್ತು ವೈಯಕ್ತಿಕ ಬೆಳವಣಿಗೆಯ ಮೇಲೆ ಹೆಚ್ಚು ಗಮನ ಹರಿಸಬಹುದು. ಪಾಯಿಂಟ್: ರೋಬೋಟ್ ಪಾಠ ಹೇಳಿಕೊಡಬಹುದು, ಆದರೆ ಮಗುವಿನ ಕಣ್ಣೀರು ಒರೆಸಲು ಶಿಕ್ಷಕರೇ ಬೇಕು. 2. ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಭಯ. ಎಐ ಈಗ ಕೋಡಿಂಗ್ ತಾನೇ ಬರೆಯುತ್ತಿದೆ, ಇನ್ನು ಇಂಜಿನಿಯರ್ಸ್ ಕೆಲಸ ಮುಗಿಯಿತು. ವಾಸ್ತವ: ಕೋಡಿಂಗ್ ಬರೆಯುವುದು ಇಂಜಿನಿಯರಿಂಗ್ನ ಒಂದು ಭಾಗ ಮಾತ್ರ. ಆದರೆ ಆ ಕೋಡ್ ಎಲ್ಲಿ ಬಳಸಬೇಕು, ಅದರ ಸೆಕ್ಯೂರಿಟಿ ಹೇಗಿರಬೇಕು ಮತ್ತು ಗ್ರಾಹಕರ ಅಗತ್ಯಕ್ಕೆ ತಕ್ಕಂತೆ ಸಿಸ್ಟಮ್ ಡಿಸೈನ್ ಮಾಡುವುದು ಮನುಷ್ಯನ ಬುದ್ಧಿವಂತಿಕೆಯಿಂದ ಮಾತ್ರ ಸಾಧ್ಯ. ಪಾಯಿಂಟ್: ಎಐ ಅನ್ನೋದು ಒಬ್ಬ ವೇಗ ಅಸಿಸ್ಟೆಂಟ್ ಅಷ್ಟೇ, ಮೇನ್ ಇಂಜಿನಿಯರ್ ನೀವೇ. 3. ಕಲಾವಿದರು ಮತ್ತು ಡಿಸೈನರ್ಗಳಿಗೆ ಭಯ. ಎಐ ಚಿತ್ರಗಳನ್ನು ಬಿಡಿಸುತ್ತಿದೆ, ಗ್ರಾಫಿಕ್ ಡಿಸೈನರ್ಸ್ ಕೆಲಸ ಹೋಗುತ್ತೆ. ವಾಸ್ತವ: ಎಐಗೆ ಕಲ್ಪನೆಯಿಲ್ಲ. ಗ್ರಾಹಕನ ಮನಸ್ಸಿನ ಭಾವನೆಗೆ ತಕ್ಕಂತೆ ಒಂದು ಲೋಗೋ ಅಥವಾ ಕಲಾಕೃತಿ ನಿರ್ಮಿಸಲು ಮನುಷ್ಯನ ಕಲಾತ್ಮಕತೆ ಬೇಕೇ ಬೇಕು. ಎಐ ಅನ್ನ ನೀವು ಬ್ರಷ್ನಂತೆ ಬಳಸಿಕೊಳ್ಳಿ. ಪಾಯಿಂಟ್: ಕುಂಚ ಯಾರ ಕೈಯಲ್ಲಿದೆ ಎಂಬುದು ಮುಖ್ಯವೇ ಹೊರತು ಕುಂಚ ಎಷ್ಟು ವೇಗವಾಗಿದೆ ಎಂಬುದಲ್ಲ. 4. ರೈತರು ಮತ್ತು ಸಣ್ಣ ಉದ್ಯಮಿಗಳಿಗೆ ಭಯ. ನಮಗೂ ಇದಕ್ಕೂ ಏನು ಸಂಬಂಧ? ವಾಸ್ತವ: ಇಲ್ಲೇ ಅಸಲಿ ಮ್ಯಾಜಿಕ್ ಇರೋದು. ಎಐ ಬಳಸಿಕೊಂಡು ಮಣ್ಣಿನ ಗುಣಮಟ್ಟ ಪರೀಕ್ಷಿಸಿ ಯಾವ ಬೆಳೆ ಹಾಕಬೇಕು ಎಂದು ತಿಳಿಯಬಹುದು. ಸಣ್ಣ ಉದ್ಯಮಿಗಳು ತಮ್ಮ ಅಂಗಡಿಯ ಜಾಹೀರಾತನ್ನ ಕೇವಲ 5 ನಿಮಿಷದಲ್ಲಿ ಎಐ ಮೂಲಕ ಡಿಸೈನ್ ಮಾಡಬಹುದು. ಪಾಯಿಂಟ್: ತಂತ್ರಜ್ಞಾನ ಶ್ರೀಮಂತರ ಸೊತ್ತಲ್ಲ, ಅದು ಸಾಮಾನ್ಯರ ಪ್ರಗತಿಯ ದಾರಿ. ವೀಕ್ಷಕರಿಗೆ ಕೊನೆಯದಾಗಿ ಒಂದು ಕಿವಿಮಾತು. ಸ್ನೇಹಿತರೆ, ಕಾಡಿನ ಬೆಂಕಿ ಹತ್ತಿದಾಗ ಕೆಲವು ಪ್ರಾಣಿಗಳು ಹೆದರಿ ಓಡುತ್ತವೆ. ಆದರೆ ಮನುಷ್ಯ ಆ ಬೆಂಕಿಯನ್ನ ಹಿಡಿದು ಅಡುಗೆ ಮಾಡಲು ಕಲಿತ. ಹಾಗೆಯೇ ಎಐ ಅನ್ನೋದು ಒಂದು ಬೆಂಕಿ ಇದ್ದಂತೆ. ಅದನ್ನ ನೋಡಿ ಹೆದರಿ ಓಡಬೇಡಿ, ಅದನ್ನ ಬಳಸಿಕೊಂಡು ನಿಮ್ಮ ಬದುಕನ್ನ ಸುಂದರವಾಗಿಸಿಕೊಳ್ಳಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ಧನ್ಯವಾದಗಳು.